ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾವ ದೇವಸ್ಥಾನ ಅಂದರೆ ಭೂವರಹನಾಥ ದೇವಸ್ಥಾನ. ಈ ದೇವಸ್ಥಾನ ಇರೋದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕಲ್ಲಳ್ಳಿ ಗ್ರಾಮದಲ್ಲಿರೋ ಅಂತಹ ದೇವಸ್ಥಾನ. ಇದು ಬೆಂಗಳೂರಿಂದ 161 ಕಿಲೋಮೀಟರ್ ಆಗುತ್ತೆ. 3 ಗಂಟೆಗಳ ಕಾಲ ಜರ್ನಿ ಇರುತ್ತೆ. ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಏನಕ್ಕಂದರೆ ಅಲ್ಲಿ ತುಂಬ ರಶ್ ಆಗಿಬಿಡುತ್ತೆ. ಆಮೇಲೆ ದರ್ಶನಕ್ಕೆ ನಿಂತ್ಕೊಳ್ಳೋಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ, ದರ್ಶನ ಆಗೋದೆಲ್ಲ. ಹಾಗಾಗಿ ಅದರಲ್ಲೂ ಶನಿವಾರ ಭಾನುವಾರ ಅಂದರೆ ತುಂಬಾ ರಶ್ ಇರುತ್ತೆ ಆ ದೇವಸ್ಥಾನದಲ್ಲಿ, ಸಾಮಾನ್ಯವಾಗಿ ನಾನು ನೋಡಿರೋ ಹಾಗೆ ಮಧ್ಯದಲ್ಲಿ ಕೂಡ ನಾವು ಆನ್ ದ ವೇ ಹೋಗ್ತಾ ದಾರಿಯಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಯಾವುದಾದ್ರು ಹೋಟ್ಲಿದ್ರೆ ಅಲ್ಲಿ ಕೂಡ ನಿಲ್ಲಿಸಿ ಹೋಗೋ ಹೊತ್ತಿಗೆ ತುಂಬಾ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಜೊತೆಗೆ ಈ ದೇವಸ್ಥಾನ ಬಂದ್ಬಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಯಾವುದಕ್ಕೆ ಹೋಗ್ತಾರೆ ಅಂತಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯ. ಅಂದರೆ ನಾವು ಯಾವುದಾದ್ರು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಇಲ್ಲ ಅಂದರೆ ಜಮೀನು ತೊಗೋಬೇಕು, ಆ ರೀತಿ ಏನಾದ್ರು ನಮ್ಮ ಮನಸ್ಸಲ್ಲಿ ಆಸೆ ಇದ್ದರೆ ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬರೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅನ್ನೋದು ತುಂಬ ನಂಬಿಕೆ. ಹಾಗಾಗಿ ತುಂಬ ಜನ ಈ ರೀಸನ್ಗೋಸ್ಕರನೇ ಭೂವರಹನಾಥ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮದು ಯಾವುದಾದ್ರು ಜಮೀನು ಏನಾದ್ರು ಕೋರ್ಟ್ ಕೇಸ್ಗೆ ಹೋಗಿತ್ತು ಅಥವಾ ಸೈಟ್ ಏನಾದ್ರು ಲಿಟಿಗೇಷನ್ ಇತ್ತು, ಈ ರೀತಿ ಯಾವುದಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ಅಲ್ಲೋಗಿ ನಾವು ಏನಾದ್ರು ಅರಸ್ಕೊಬಂದರೆ ಅದು ಈಡೇರುತ್ತೆ ಅನ್ನೋದು ತುಂಬ ಜನ ನಂಬಿಕೆ. ಹಾಗಾಗಿ ಅಲ್ಲಿ ಹೋಗ್ತಾರೆ. ಯಾವುದೇ ವಿಷಯ ಆದ್ರೂ ಸರಿ, ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಆದ್ರೂ ಕೂಡ ಅಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ತುಂಬ ಜನ ಬರ್ತಾರೆ ಇಲ್ಲಿ. ಸೊ ಆನ್ ದ ವೇ ನಾನು ಈ ದೇವಸ್ಥಾನದ ಇತಿಹಾಸ ಏನು ಅಂತ ಎಲ್ಲ ಹೇಳ್ತೀನಿ. ಈಗ ಮೊದಲು ಟಿಫನ್ಗೆ ನೋಡ್ತಾ ಇದ್ದೀವಿ. ಹೋಟೆಲ್ ಸಿಕ್ಕಿದ ತಕ್ಷಣ ಈಗ ಟಿಫನ್ ನಿಲ್ಲಿಸಿದ್ದೀವಿ. ಇಲ್ಲಿ ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಒಂದು ಚಿಕ್ಕ ದೇವಸ್ಥಾನ ಇತ್ತು, ಈಗ ತುಂಬ ದೊಡ್ಡದಾಗಿ ಕಟ್ತಾನೇ ಇದ್ದಾರೆ. ತುಂಬ ವಿಶಾಲವಾದ ಜಾಗ. ಈ ಜಾಗನ ಕುಂತಿ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಪಕ್ಕದಲ್ಲೇ ಹೇಮಾವತಿ ನದಿ ಕೂಡ ಹರಿಯುತ್ತೆ. ಅಲ್ಲಿ ಹೇಮಾವತಿ ನದಿ ತುಂಬ ವಿಶಾಲವಾಗಿದೆ. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ನಾವು ಎಲ್ಲಿ ತನಕ ಕಣ್ಣಾಯಿಸ್ತೀವಿ ಅಲ್ಲಿ ತನಕನೂ ನೀರು ಕಾಣಿಸುತ್ತೆ. ಅಷ್ಟು ದೊಡ್ಡ ಹೇಮಾವತಿ ನದಿ ಇದು. ನಾನು ಅದನ್ನು ಕೂಡ ಆಮೇಲೆ ಅಲ್ಲಿ ಆಟ ಆಡೋಕ್ಕೆ ಹೋಗಿ ಮಕ್ಕಳು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ದೇವಸ್ಥಾನದಲ್ಲಿರೋಂತಹ ಮೂಲ ವಿಗ್ರಹ ಬಂದ್ಬಿಟ್ಟು ಸಾಲಿಗ್ರಾಮದಿಂದ ಕೆತ್ತಲ್ಪಟ್ಟಂತಹ ವಿಗ್ರಹ ಆಗಿರುತ್ತೆ. ವಿಷ್ಣುವಿನ 3ನೇ ಅವತಾರದ ರೂಪದಲ್ಲಿ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಏನಕ್ಕೆ ವಿಷ್ಣುವಿನ 3ನೇ ಅವತಾರ ರೂಪದಲ್ಲಿ ಇಲ್ಲಿ ಪೂಜೆ ಮಾಡಲಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲು ಈ ರೀತಿ ಚಿಕ್ಕದಾಗಿತ್ತು ದೇವಸ್ಥಾನ. ಫೋಟೋ ಹಾಕಿದ್ದೀನಿ ನೋಡಿ, ಈ ರೀತಿ ಆಗಿತ್ತು. ಈಗ ದಿನೇ ಆ ದೇವಸ್ಥಾನ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ಹಾಗೆ ಈ ದೇವಸ್ಥಾನ ಏನಕ್ಕೆ ಇಲ್ಲಿ ನಿರ್ಮಾಣ ಆಯಿತು ಅಂತ ಅಂದರೆ, ಈ ಅಸುರ ರಾಕ್ಷಸ ಹಿರಣ್ಯಾಕ್ಷ ಎಂಬನು ಭೂಮಿಯನ್ನು ಕತ್ಕೊಂಡು ಭೂಗತ ಲೋಕಕ್ಕೆ ತೊಗೊಂಡು ಹೋಗ್ತಾ ಇದ್ದಂತೆ. ಪೌರಾಣಿಕ ಕಥೆಗಳ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು ನಾನು. ಆಗ ಭೂದೇವಿ ಬಂದ್ಬಿಟ್ಟು ವಿಷ್ಣುನ ಪ್ರಾರ್ಥನೆ ಮಾಡ್ಕೊಂಡ್ಲಂತೆ, ನನ್ನನ್ನು ಕಾಪಾಡಿ ಅಂತ. ಆಗ ಆ ಭೂತಾಯಿಯ ಪ್ರಾರ್ಥನೆಗೆ ಮೆಚ್ಚಿದಂತಹ ವಿಷ್ಣು ಈ ಅಸುರರ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಭೂತಾಯಿಯನ್ನು ರಕ್ಷಿಸಿರಂತೆ. ಆ ಹೋರಾಡೋವಂಥ ಟೈಮಲ್ಲಿ ವಿಷ್ಣುವಿನ ಒಂದು ಬೆವರ ಹನಿ ಈ ಜಾಗದಲ್ಲಿ ಬಿತ್ತಂತೆ. ಆಗ ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು. ಅದು ಯಾರ ಮಾರ್ಗದರ್ಶನದ ಮೇರೆಗೆ ಅಂದರೆ, ಗೌತಮ ಮಹರ್ಷಿಗಳ ಮಾರ್ಗದರ್ಶನದ ಮೇರೆಗೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು. 2500 ವರ್ಷಗಳ ಹಿಂದೆ ಇದು ಚಿಕ್ಕದಾಗಿ ಗುರುತಿಸಲ್ಪಟ್ಟಿತ್ತು. ಈಗ ಇದು ಬೃಹತಾಕಾರವಾಗಿ ನಿರ್ಮಾಣ ಆಗ್ತಾಯಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ದೊಡ್ಡ ವಿಶಾಲವಾದ ಜಾಗದಲ್ಲಿ ನಿರ್ಮಾಣ ಆದಂತಹ ದೇವಸ್ಥಾನ. ವಿಷ್ಣು ದೇವಾಲಯ ಕೂಡ ಇದೆ. ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಆದಂತಹ ವಿಷ್ಣು ದೇವಾಲಯ ಕೂಡ ಇಲ್ಲಿದೆ. ನಾನು ಆಮೇಲೆ ಆ ವಿಷ್ಣು ದೇವಾಲಯವನ್ನು ಕೂಡ ತೋರಿಸ್ತೀನಿ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗಿ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ. ಏನಕ್ಕೆ ಹೀಗೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ನಾವು ದೇವರ ದರ್ಶನಕ್ಕೆ ಅಂತ ಹೊರಡ್ತಾ ಇದ್ದೀವಿ. ತುಂಬ ಜನ ಆಲ್ರೆಡಿ ಬಂದಿದ್ದರು, ತುಂಬ ರಶ್ ಇತ್ತು ಕೂಡ. ಆದರೆ ಒಂದು ಏನು ಅಂದರೆ, ನಮ್ಮ ಲೆಕ್ಕ ಏನು ಅಂತಂದರೆ, ಎಲ್ಲರೂ ಕೂಡ ಮುಂದೆ ದೇವಸ್ಥಾನದ ಮುಂದೆ ಈ ಮಣ್ಣನ್ನು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ತುಂಬ ಜನ ಕೂತಿದ್ರು. ಹಾಗೆ ದರ್ಶನಕ್ಕೆ ಸ್ವಲ್ಪ ಕಡಿಮೆ ಜನ ಇದ್ದಿದ್ದರಿಂದ ನಮಗೆ ಆರಾಮಾಗಿ ದರ್ಶನ ಆಗೋದು ಈಸಿ ಆಗುತ್ತೆ ಅಂದ್ಕೊಂಡು ಹೊರಟ್ವಿ. ಈಗ ಇನ್ನೊಂದು ವಿಷಯ ಏನು ಅಂತಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಗರ್ಭಗುಡಿಯಲ್ಲಿರೋ ಅಂತಹ ದೇವ್ರನ್ನ ವಿಡಿಯೋ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಹಾಗೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೂಡ ಯಾವುದೇ ಲೈಟ್ ಕೂಡ ಇರಲ್ಲ. ದೀಪದ ಬೆಳಕಲ್ಲಿ ಮಾತ್ರ ನಾವು ಆ ದೇವ್ರನ್ನ ದರ್ಶನ ಮಾಡಬೇಕಾಗುತ್ತೆ. ಅದೊಂದು ವಿಶೇಷವಾಗಿದೆ. ಬೃಹತಾಕಾರದ ದೇವಸ್ಥಾನ, ಜೊತೆಗೆ ಬೃಹತಾಕಾರವಾದಂತಹ ಮೂಲ ವಿಗ್ರಹ ಆದರೂ ಕೂಡ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡಾಗ ನಮಗೆ ಸ್ಪಷ್ಟವಾಗಿ ಕಾಣಿಸಲ್ಲ ದೇವರು. ಏನಕ್ಕೆ ಅಂತಂದರೆ, ಅಲ್ಲಿ ದೀಪದ ಬೆಳಕಲ್ಲಿ ಮಾತ್ರ ನಾವು ಹತ್ರದಲ್ಲಿ ದರ್ಶನ ಮಾಡಿದಾಗ ಮಾತ್ರ ನೀಟಾಗಿ ದೇವರು ಚೆನ್ನಾಗಿ ಕಾಣಿಸುತ್ತೆ.
ಹಾಗೆ ಇಲ್ಲಿ ನೋಡಿ ಮುಂದೆ ಎಲ್ಲ ಟೇಬಲ್ ಮೇಲೆ ಮಣ್ಣು ಒಂದೊಂದು ಕವರೆಲ್ಲ ಹಾಕಿಟ್ಟಿದ್ದಾರಲ್ಲ, ಇದನ್ನು ಪೂಜೆ ಮಾಡಿ ಕೊಡ್ತಾರೆ. ಈ ಪೂಜೆ ಮಾಡಿದಂತಹ ಮಣ್ಣನ್ನು ನಾವು ಮನೆಗೆ ತೊಗೊಬಂದ್ಬಿಟ್ಟು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಇಷ್ಟು ದಿನ ಅಂತ ಇರುತ್ತೆ, ಅಷ್ಟು ದಿನದಲ್ಲಿ ನಮಗೆ ಮನೆ, ಸೈಟು ಅಥವಾ ನಾವೇನು ಅಂದ್ಕೊಂಡಿರ್ತೀವಿ ಆ ಕೆಲಸ, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಈಡೇರುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಸಾಕಷ್ಟು ಜನಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಾವೇನಾದರೂ ಮನೆ ಕಟ್ತಾ ಇದ್ದೀವಿ, ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಈಗ ಪಾಯ ತೆಗಿತಾ ಇದ್ದೀವಿ ಅನ್ನೋರು ಕೂಡ ಇಲ್ಲಿ ಇಟ್ಕೆ ತೊಗೊಂಡೋಗ್ಬಿಟ್ಟು ಇಟ್ಟು ಫಸ್ಟು ಈ ಇಟ್ಕೆನೇ ಇಟ್ಟು ಪೂಜೆ ಮಾಡೋದ್ರಿಂದ ಕನ್ಸ್ಟ್ರಕ್ಷನು ಸುಗಮವಾಗಿ ನಡೆಯುತ್ತೆ, ಯಾವುದೇ ರೀತಿ ವಿಘ್ನ ಬರಲ್ಲ, ಮಧ್ಯದಲ್ಲಿ ಕೆಲಸ ಕಾರ್ಯಗಳು ನಿಲ್ಲಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಇಟ್ಕೆನ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂಡು ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಂತಹ ಪದ್ಧತಿ ಕೂಡ ಇದೆ. ಹಾಗೆ ಯಾರಿಗೆಲ್ಲ ನಾವು ಹೊಸ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಕೂಡ ಇಲ್ಲಿ ಈ ಕಲ್ಲಲ್ಲಿ ನೋಡಿ ಈ ರೀತಿಯಾಗಿ ಕಟ್ಟೋದ್ರಿಂದ ಆದಷ್ಟು ಬೇಗ ನಮಗೂ ಕೂಡ ಸ್ವಂತ ಮನೆ ಆಗುತ್ತೆ ಅನ್ನೋದು ನಂಬಿಕೆ. ಹಾಗೆ ಸಾಕಷ್ಟು ಜನ ಇಲ್ಲಿ ತುಂಬ ಈ ರೀತಿಯಾಗಿ ಕಟ್ಟಿದ್ದಾರೆ. ಅವರವರ ನಂಬಿಕೆ, ಅವರವ್ರ ಇಷ್ಟ. ಕೆಲವರಿಗೆ ಆಗಿದೆ, ಕೆಲವರಿಗೆ ಆಗಿಲ್ಲ ಅಂತಾರೆ. ಬಟ್ ನಮಗಂತೂ ಒಳ್ಳೆಯದಾಗಿದೆ. ಹಾಗಾಗಿ ನಾವು ಕೂಡ ದರ್ಶನಕ್ಕೆ ಬಂದಿದ್ವಿ. ನೋಡಿ ಇಲ್ಲೇ ವಿಗ್ರಹ ಇರೋವಂಥದ್ದು, ನಾನು ಆವಾಗಲೇ ಹೇಳಿದ್ನಲ್ಲ, ವಿಷ್ಣು ಸಮೇತ ಆದಂತಹ ಶ್ರೀದೇವಿ ಭೂದೇವಿ ವಿಗ್ರಹ. ನಾವು ಈಗ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಗೋಶಾಲೆ ಇದೆ, ಗೋಶಾಲೆಗೆ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ ಗೋಶಾಲೆ ಅಂತೂ. ದೊಡ್ಡದು ಎರಡಿದೆ, ಒಂದು ಈ ರೀತಿಯಾಗಿದೆ, ಇನ್ನೊಂದನ್ನು ನಾನು ತೋರಿಸ್ತೀನಿ. ಇನ್ನೊಂದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ನಮ್ಮ ಕೆಲಸಗಳು ಈಡೇರಿದ ಮೇಲೆ, ನಾವು ಅಂದ್ಕೊಂಡಂತಹ ಕೆಲಸಗಳೆಲ್ಲ ಆದಮೇಲೆ ಈ ಹಸುನ ತೊಗೊಬಂದು ಇಲ್ಲಿ ದೇವರಿಗೆ ಪೂಜೆ ಮಾಡಿ ಇಲ್ಲಿ ಬಿಟ್ಟು ಹೋಗ್ತಾರೆ. ಇದು ತುಂಬ ದೊಡ್ಡದಾದಂತಹ 2 ಕೊಟ್ಟಿಗೆ ಇಟ್ಕೊಂಡು ಇವರು ಗೋಶಾಲೆಯನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಅದನ್ನೇ ಹರಕೆ ರೂಪದಲ್ಲಿ ಕೊಡಬೇಕು ಅಥವಾ ಇದನ್ನೇ ಕೊಡಬೇಕು ಅನ್ನೋಂಗಿಲ್ಲ. ನಮ್ಮ ಭಕ್ತಿ, ನಮ್ಮ ಶಕ್ತಿ ಅನುಸಾರ ಯಾವುದು ಬೇಕಾದರೂ ಕೊಡ್ಬೋದು. ಇಲ್ಲ ಹಸು ಕೊಡುವಂಥವ್ರು ಹಸು ಕೊಡ್ತಾರೆ, ಇಲ್ಲ ಅನ್ನದಾನಕ್ಕೆ ಕೊಡುವಂಥವ್ರು ಅನ್ನದಾನಕ್ಕೆ ಕೊಡ್ತಾರೆ, ಇಲ್ಲ ಶಕ್ತಿ ಅನುಸಾರ ನಮಗೆ ಏನು ಮನಸ್ಸಿಗೆ ಬರುತ್ತೆ ಅದನ್ನು ನಾವು ಏನು ಹರಿಸ್ಕೊಂಡಿರ್ತೀವಿ ಅದನ್ನು ಹರಕೆ ರೂಪದಲ್ಲಿ ಇಲ್ಲಿ ಒಪ್ಪಿಸ್ತಾರೆ. ಹಾಗೆ ಇಲ್ಲಿ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಹಸು ಕರು ಎಲ್ಲ ನೋಡಿದಾಗ. ನಾವು ಸುಮಾರು ಒಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು. ಬಾಳೆಹಣ್ಣೆಲ್ಲ ಕೊಟ್ಟು ಸಾಕಷ್ಟು ಇಲ್ಲೇ ನಾವು ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ನಾವು ಪಕ್ಕದಲ್ಲೇ ಅನ್ನದಾಸೋಹ ಕೂಡ ನಡೆಯುತ್ತೆ. ಪ್ರತಿದಿನ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ. ಎಷ್ಟು ತಳಿ ಇದೆ ನೋಡಿ ಇಲ್ಲಿ. ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಅಷ್ಟೇ ಚೆನ್ನಾಗಿ. ಈ ಮಲೆನಾಡು ಗಿಡ್ಡಸು ಆಗಲಿ ಅಥವಾ ಈ ಆಂಧ್ರದ ತಳಿಗಳು, ಎಲ್ಲ ತಳಿಗಳ ಹಸುಗಳು ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಪೊಂಗನೂರು ಗಿಡ್ಡಸು ಅದು ಕೂಡ ಸಿಕ್ತು. ಹಾಗೆ ಮಲೆನಾಡು ಗಿಡ್ಡಸು ಕೂಡ ನೋಡಿದ್ವಿ. ನಾಟಿ ಹಸುಗಳು ಕೂಡ ಇಲ್ಲಿ ತುಂಬಾ ಇದೆ. ಇದನ್ನೆಲ್ಲ ನೋಡಿಕೊಂಡು ಅಲ್ಲೇ ತುಂಬ ಸಮಯ ಕಳೆದ್ಬಿಟ್ಟು ಈಗ ನಾವು ಅನ್ನ ದಾಸೋಹ ನಡೆಯುವಂತಹ ಇಲ್ಲಿ ಕೂಡ ಪ್ರತಿನಿತ್ಯ ಅನ್ನ ದಾಸೋಹ ನಡೆಯೋದ್ರಿಂದ ಯಾರಾದರೂ ಭಕ್ತಾದಿಗಳು ಬೇಕಿದ್ರೆ ನಾವು ಅಕ್ಕಿ ರೂಪದಲ್ಲಿ ಏನಾದರೂ ಕೊಡ್ಬೋದು, ಇಲ್ಲ ದುಡ್ಡು ಬೇಕಂದರೆ ದುಡ್ಡನ್ನು ಕೂಡ ಇಲ್ಲಿ ಕೊಡ್ಬೋದು. ತುಂಬ ಚೆನ್ನಾಗಿ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಅದ್ರ ಜೊತೆಗೆ ನಾವು ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ತಿನ್ಬೋದು. ಪಕ್ಕದಲ್ಲೇ ನದಿ ಕೂಡ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಹೇಳಿ ಇಲ್ಲಿ ಬಂದ್ವಿ. ಊಟ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದು ಇದೆ ಅಂದರೆ ಈ ಹೇಮಾವತಿ ನದಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ. ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಕೂಡ. ನಮಗೆ ಕೂಡ ತುಂಬಾ ಖುಷಿ ಆಯಿತು. ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಡ್ತಾರೆ. ಬರೀ ದೇವಸ್ಥಾನ ಮನೆ ಅನ್ನೋಕ್ಕಿಂತ ಸ್ವಲ್ಪ ಈ ಹಸುಗಳು ಅದ್ರ ಜೊತೆಗೆ ಇಲ್ಲಿ ನೀರಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದ್ವಿ. ಸಾಕಷ್ಟು ನೀರಿದೆ, ತುಂಬ ಜಾಸ್ತಿ ಇದೆ. ಇನ್ನೂ ಮೇಲೆ ನೀರು ಬರುತ್ತೆ ಅಂತ ಹೇಳಿದ್ರು ನೋಡಿ. ಇಲ್ಲಿ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಥರ ಕಾಣಿಸುತ್ತಲ್ಲ, ಇಲ್ಲಿ ಅದು ಏನು ಅಂತ ಕೇಳಿದ್ವಿ ನಾವು ಅಲ್ಲಿ ಲೋಕಲ್ಸ್ನ. ಅವ್ರು ಹೇಳಿದ್ರು ಅಲ್ಲಿ ಜಮೀನಿದೆ, ನೀರೆಲ್ಲ ಕಡಿಮೆ ಆದಮೇಲೆ ಬೇಸಿಗೆಯಲ್ಲಿ ಅಲ್ಲಿ ಹೋಗ್ಬಿಟ್ಟು ವ್ಯವಸಾಯ ಕೂಡ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಹಾಗೆ ಸಾಕಷ್ಟು ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿ ಕೂಡ ನಾವು ಹೊರಡೋಣ ಅಂತ ಹೇಳಿ ಈಗ ಹೊರಡ್ತಾ ಇದ್ದೀವಿ. ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ
ಎಲ್ಲ ಕೂಡ ಸಾಕಷ್ಟು ರಶ್ ಇಲ್ದಲೇ ದರ್ಶನ ಆಗಲಿ ಅಥವಾ ಅನ್ನದಾಸೋಹದ ಹತ್ರ ಆಗಲಿ ಎಲ್ಲೂ ರಶ್ ಇಲ್ದಲೇ ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಬಂದು ನೋಡಿದ್ರೆ ಎಷ್ಟು ಕಾರ್ ನಿಂತಿದೆ ಅಂತ ಅಂದರೆ ಬಂದವರಿಗೆ ಕಾರ್ ನಿಲ್ಸೋಕ್ಕೂ ಅಷ್ಟು ಎಲ್ಲಿ ಅಂತ ಹುಡ್ಕಾಡಬೇಕು, ಅಷ್ಟು ಕಾರ್ ಬಂದಿದೆ. ಆದಷ್ಟು ಯಾರೆಲ್ಲ ಹೋಗ್ತೀರಾ ದೇವರ ದರ್ಶನಕ್ಕೆ ಬೇಗ ಹೋದಷ್ಟು ಬೇಗ ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಜೊತೆಗೆ ತುಂಬ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಇದೊಂದು ಒಳ್ಳೆ ಪಾಸಿಟಿವ್ ವೈಬ್ ಇರೋವಂತಹ ದೇವಸ್ಥಾನ. ಏನಕ್ಕೆ ಅಂತಂದರೆ ದೇವ್ರು ಮಾತ್ರ ಅಲ್ಲದಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡದು ಹೇಮಾವತಿ ನದಿ ಕೂಡ ಇದೆ. ಅದ್ರ ಜೊತೆಗೆ ಗೋಶಾಲೆ ಕೂಡ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ ಕೂಡ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಟಾಗ ಸುಮಾರು 3:30 ಆಗಿತ್ತು. ಹಾಗೆ ನಾವು ಸ್ವಲ್ಪ ಮೇನ್ ರೋಡ್ಗೆ ಕನೆಕ್ಟ್ ಆದಮೇಲೆ ಯಾವುದಾದ್ರು ಹೋಟೆಲಲ್ಲಿ ಟೀ ಕುಡಿಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಈಗ. ಹಾಗೆ ಬರ್ತಾ ಒಂದು ಹೋಟೆಲ್ ಕೂಡ ಇಲ್ಲಿ ಸಿಕ್ತು. ಈ ಹೋಟೆಲಲ್ಲಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳಿ ಹೋಟೆಲಲ್ಲಿ ನಿಲ್ಲಿಸಿದ್ದೀವಿ. ಹೋಟೆಲ್ ಅಂತೂ ತುಂಬ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಫ್ಯಾನ್ ಯಾರೋ ಅನಿಸುತ್ತೆ. ಇಲ್ಲಿ ಪುನೀತ್ ರಾಜ್ಕುಮಾರ್ದು ಸ್ಟ್ಯಾಚು ಕೂಡ ಹಾಕಿದ್ದಾರೆ. ಗಂಧದ ಗುಡಿ ಅಂತ ಹೋಟೆಲ್ ಹೆಸರು. ತುಂಬ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ತೋರಿಸ್ತೀನಿ ನೋಡಿ, ಇಂಟೀರಿಯರ್ ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ. ಒಂಥರ ಚೆನ್ನಾಗಿದೆ ನೋಡೋಕ್ಕೆ ಕೂಡ. ಸೊ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ಕೂಡ ಜ್ಯೂಸ್ ಏನೋ ಕುಡಿದ್ರು. ಜೊತೆಗೆ ನಾನು ಕೂಡ ಸ್ವಲ್ಪ ಉಯ್ಯಾಲೆಲ್ಲ ಆಟ ಆಡಿ ಅಲ್ಲೇ ಟೈಮೆಲ್ಲ ಸ್ವಲ್ಪ ಹೊತ್ತು ಕಳೆದು ಆಮೇಲೆ ಮನೆ ಕಡೆಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್.